ಹಲೋ ಗಾಯ್ಸ್, ನಮ್ಮ ಮೂವಿಯ ಹೀರೋ ಜೀವನ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಇದ್ದಕ್ಕಿದ್ದಂಗೆ ಒಂದಿನ ಗಾಡ್ ಇವನ ಹತ್ರ ಬಂದ್ಬಿಟ್ಟು ನೀನೊಂದು ಬೋಟ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳುತ್ತೆ, ಅಂದರೆ ದೋಣಿನ. ಆದರೆ ನಮ್ಮ ಹೀರೋಗೆ ಅದ್ರ ಬಗ್ಗೆ ಚೂರು ಅಲರ್ಜಿ ಇರೋದಿಲ್ಲ. ಇದರಿಂದ ನಮ್ಮ ಹೀರೋ ಏನೇನೆಲ್ಲ ಪ್ರಾಬ್ಲಮ್ಸ್ನ ಎದುರಿಸ್ತಾನೆ, ಮತ್ತೆ ಆ ಬೋಟ್ನ ಕಟ್ಟೋದಕ್ಕೆ ಮೇನು ಕಾರಣ ಏನು ಅಂತ ಇವತ್ತು ನಾವು ಈ ಮೂವಿಲಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಇವನ್ ಆಲ್ಮೈಟಿ ಅಂತ. ಮತ್ತೆ ಹಾಗೆ ರೀಸೆಂಟಾಗಿ ನಾನೊಂದು ಸ್ಟಾರ್ಡಸ್ಟ್ ಅಂತ ಒಂದು ಸೂಪರ್ ಆಗಿರೋ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವಿನ್ನೂ ಯಾರಾದರೆ ಮೂವಿ ನೋಡಿಲ್ಲ ಅಂದರೆ ಇಂಡೂಸ್ಗೆ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನಲ್ಲೇ ನಾವು ನಮ್ಮ ಹೀರೋನ ನೋಡ್ತೀವಿ. ಇವನ ಹೆಸರು ಇವಾನ್ ಬ್ಯಾಕ್ಸ್ಟಾರ್ ಅಂತ. ನಮ್ಮ ಹೀರೋ ರೀಪ್ರೆಸೆಂಟೇಟಿವ್ ಅನ್ನೋ ಎಲೆಕ್ಷನ್ ಅಲ್ಲಿ ಗೆದ್ದು US ನ ಕಾಂಗ್ರೆಸ್ನ ಒಬ್ಬ ಮೆಂಬರ್ ಆಗಿರ್ತಾನೆ. ಇದರಿಂದ ರಿಪೋರ್ಟರ್ಸ್ಗಳೆಲ್ಲ ಇವನ್ನ ಕರೆದು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇವನು ಇಂಟರ್ವ್ಯೂ ಕೊಡ್ತಾ ಇರ್ತಾನೆ. ಆ ಒಂದು ಇಂಟರ್ವ್ಯೂ ಅಲ್ಲಿ ಇವನ ಎಲೆಕ್ಷನ್ ಕ್ಯಾಂಪೇನ್ ಹೇಗೆಲ್ಲ ನಡೀತು ಅಂತ ಅದ್ರದೊಂದು ವಿಡಿಯೋ ಇರುತ್ತೆ, ಫುಟೇಜು. ಅದನ್ನ ತೋರಿಸ್ತಾ ಎಂಜಾಯ್ ಮಾಡ್ತಾ ಒಂದು ಇಂಟರ್ವ್ಯೂನ ಕೊಟ್ಬಿಟ್ಟು ಬರ್ತಾನೆ. ಮತ್ತೆ ನಮ್ಮ ಹೀರೋ ಪ್ರೆಸ್ಟೀಜ್ ಕ್ರೆಜನ್ ನ ಒಂದು ಜಾಗದಲ್ಲಿ ಮನೇನ ತಗೊಂಡಿರ್ತಾನೆ. ಇದರಿಂದ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಕಡೆ ಶಿಫ್ಟ್ ಆಗ್ತಾ ಇರ್ತಾನೆ. ಇವ್ರ ಹೆಂಡತಿ ಮಕ್ಕಳೆಲ್ಲ ಕೂಡ ಈ ಒಂದು ಹೊಸ ಮನೆನ ನೋಡಿ ತುಂಬಾ ಅಂದ್ರೆ ಖುಷಿ ಪಡ್ತಾರೆ. ನಮ್ಮ ಹೀರೋ ಕೊನೆಯ ಮಗ ರಾಯನ್ಗೆ ಕೆಲವು ನಾಯಿಗಳನ್ನ ಸಾಕ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ನಮ್ಮ ಹೀರೋ ಇದಕ್ಕೆ ಬಿಡೋದಿಲ್ಲ. ನೋಡಿ, ಈ ನಾಯಿಗಳೆಲ್ಲ ತುಂಬಾ ಗಲೀಜ್ ಮಾಡ್ತವೆ ಮನೆಗಳನ್ನ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇರಕ್ಕಾಗೋದಿಲ್ಲ, ಸಾಕಕ್ ಬಿಡೋದಿಲ್ಲ ನಾನು ಅಂತ ಹೇಳ್ತಾನೆ. ಇಲ್ಲಿಂದ ಸೀನು ನೈಟ್ಗೆ ಶಿಫ್ಟ್ ಆಗುತ್ತೆ. ನೈಟ್ ಅವ್ರ ಹೆಂಡತಿನೂ ಕೂಡ ತುಂಬಾ ಖುಷಿಯಾಗಿರ್ತಾಳೆ ಈ ಒಂದು ಹೊಸ ಮನೆಗೆ ಬಂದಿರೋದ್ರಿಂದ. ಇದರಿಂದ ಹಾಗೆ ಫೀಲಿಂಗ್ಸ್ ಅಲ್ಲಿ ಮಾತಾಡ್ಬಿಟ್ಟು ಇವರಿಬ್ರು ಕೂಡ ಮಲ್ಕೋತಾರೆ. ಮಲ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಹೀರೋ ಎದ್ದೇಳ್ತಾನೆ. ಎದ್ಬಿಟ್ಟು ದೇವ್ರ ಹತ್ರ ಬೇಡ್ಕೋತಾನೆ, ನಾನು ಕೇಳಿದ್ನೆಲ್ಲ ಕೊಟ್ಟಿದ್ಯಾ, ಥ್ಯಾಂಕ್ಸ್. ಇನ್ಮೇಲೆ ನಾನು ಮಾಡೋ ಕೆಲಸಕ್ಕೆಲ್ಲ ನೀನು ನನ್ನ ಜೊತೆನೇ ಇರಬೇಕು. ನಾನು ಈ ಪ್ರಪಂಚನ ಬದಲಾಯಿಸ್ಬೇಕು ಅಂತ ಇದ್ದೀನಿ, ಅದಕ್ಕೆ ನೀನು ನನಗೆ ಸಾಥ್ ಕೊಡಬೇಕು ಅಂತ ದೇವ್ರನ್ನ ಪ್ರೇ ಮಾಡ್ಬಿಟ್ಟು ಮಲ್ಕೋತಾನೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ 6 ಗಂಟೆ 14 ನಿಮಿಷಕ್ಕೆ ಕರೆಕ್ಟಾಗಿ ಅಲಾರಾಮ್ ಪಡ್ಕೊಳ್ಳುತ್ತೆ. ಆದರೆ ನಮ್ಮ ಹೀರೋ 7 ಗಂಟೆಗೆ ಅಲಾರಾಮ್ ಕೇಳ್ತಾನೆ. ಇದ್ಯಾಕೆ ಇಷ್ಟು ಬೇಗ ಪಡ್ಕೋತು ಅಂದ್ಬಿಟ್ಟು ಅದನ್ನ ಇಗ್ನೋರ್ ಮಾಡಿಬಿಟ್ಟು ಕ್ಲೀನಾಗಿ ಸೂಟು ಬೂಟು ಎಲ್ಲ ಹಾಕೊಂಡು ರೆಡಿಯಾಗಿ ನಮ್ಮ ಹೀರೋ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆದರೆ ಮನೆ ಆಚೆ ಬಂದು ನೋಡಿದಾಗ ಇವನ್ ಮನೆ ಮುಂದೆ ಒಂದು ಪಾರ್ಸಲ್ ಇರುತ್ತೆ. ಆ ಒಂದು ಪಾರ್ಸಲ್ನ ಒಳಗಡೆ ತೆಗೆದ್ಬಿಟ್ಟು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಹಳೆ ಕಾಲದ ಕೆಲವು ಎಕ್ವಿಪ್ಮೆಂಟ್ಸ್ಗಳಿರುತ್ತೆ. ಮತ್ತೆ ಆ ಪಾರ್ಸಲ್ನ ಅಡ್ರೆಸ್ ನೋಡಿದಾಗ ಗೊತ್ತಾಗುತ್ತೆ ಇದೊಂದು ರಾಂಗ್ ಅಡ್ರೆಸ್ಗೆ ಬಂದ್ಬಿಟ್ಟಿದೆ. ಆಮೇಲೆ ನೋಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಇಗ್ನೋರ್ ಮಾಡ್ಬಿಟ್ಟು ಇವನು ಒಂದು ಕೆಲಸಕ್ಕೆ ಇವನು ಹೋಗ್ತಾನೆ. ಈಗ ನಮ್ಮ ಹೀರೋ US ನ ಕಾಂಗ್ರೆಸ್ ಮ್ಯಾನ್ ಆಗಿರ್ತಾನಲ್ಲ, ಅಲ್ಲಿರೋ ಎಲ್ಲರೂ ಕೂಡ ಇವನ್ ಕೊಲೀಗ್ಸ್ ಆಗಿರ್ಬೋದು, ಇವನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇವನ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇವನ ಅಸಿಸ್ಟೆಂಟ್ ರೀಟಾ ಮತ್ತೆ ಇವನ್ ಫ್ರೆಂಡ್ ಆದ ಮಾರ್ಟಿ, ಇವರಿಬ್ರು ಕೂಡ ಇವನ್ಗೆ ಕಂಗ್ರಾಚುಲೇಷನ್ ಹೇಳ್ತಾ ಮಾತಾಡ್ತಾ ಇರ್ತಾರೆ. ಇದಾದ್ಮೇಲೆ ರೀಟಾ ಕೆಲವು ಬಿಲ್ಸ್ ಗಳನ್ನ ತಗೊಂಡ್ಬಂದು ಇವನ್ ಮುಂದೆ ಇಡ್ತಾರೆ. ಇದೇನ್ ಬಿಲ್ ಅಂತ ಕೇಳಿದಾಗ ಇದು ಕಾಂಗ್ರೆಸ್ ಮ್ಯಾನ್ ಲಾಂಗ್ ಅವರು ಕಳ್ಸಿರೋಂತ ಬಿಲ್ಲು, ಇದನ್ನೆಲ್ಲ ನೀವು ಪೂರ್ತಿ ಓದ್ಬಿಟ್ಟು ಇದನ್ನ ಪಾಸ್ ಮಾಡ್ಬೇಕು ನೀವು ಅಂತ ಹೇಳ್ತಾಳೆ. ಇವನು ಕೂಡ ಏನ್ ಬಿಲ್ ಅಂತ ಕೇಳಿದಾಗ ದ ಸಿಟಿಸನ್ ಇಂಟ್ರಿಗೇಷನ್ ಪಬ್ಲಿಕ್ ಕಾರ್ಡ್ ಅಂತ. ಮತ್ ನಮ್ಮ ಹೀರೋ ಏನ್ ವಿಷಯ ಅಂತ ಕೇಳಿದಾಗ ಕಾಂಗ್ರೆಸ್ ಮ್ಯಾನ್ ಲಾಂಗ್ ನ ಒಬ್ಬ ಅಸಿಸ್ಟೆಂಟ್ ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ಹೇಳ್ತಾನೆ, ಈ ಬಿಲ್ಲು ಏನಪ್ಪಾ ಅಂದ್ರೆ ಈ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಅದ್ರ ಅಕ್ಕಪಕ್ಕ ಇರೋ ಜಾಗನೆಲ್ಲ ಡೆಮಾಲಿಷ್ ಮಾಡ್ಬಿಟ್ಟು ಇನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ಬೇಕು ಅಂತ ಅದ್ರ ಬಿಲ್ ಇದು. ಇದನ್ನೆಲ್ಲಾನು ಕೂಡ ಪೂರ್ತಿ ನೀವು ಓದ್ಬಿಟ್ಟು ಕಮ್ಯುನಿಟಿ ಮುಂದೆ ಬಂದು ಹೇಳ್ಬೇಕು ಅಂತ. ನಮ್ಮ ಹೀರೋನು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಆ ಬಿಲ್ಸ್ ಗಳನ್ನೆಲ್ಲ ತಗೊಂಡ್ಬಂದು ಮನೆಗೆ ಬರ್ತಾನೆ. ತಂದ್ಬಿಟ್ಟು ಆ ಬಿಲ್ಸ್ ಗಳನ್ನೆಲ್ಲ ನೈಟ್ ಎಲ್ಲ ಪೂರ್ತಿ ಓದ್ತಾನೆ. ಮತ್ತೆ ನಾಳೆ ಬೆಳಗ್ಗೆ ಆಗುತ್ತೆ. ಮತ್ತೆ ಅಲಾರಾಮು 6 ಗಂಟೆ 14 ನಿಮಿಷಕ್ಕೆ ಕರೆಕ್ಟಾಗಿ ಹೊಡ್ಕೊಳ್ಳುತ್ತೆ. ಇವನು 7 ಗಂಟೆಗೆ ಕುದ್ರೆ ಅದು ಮತ್ತೆ 6 ಗಂಟೆ 14 ನಿಮಿಷಕ್ಕೆ ಹೊಡ್ಕೊಂಡಿರುತ್ತೆ. ಇದರಿಂದ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಮನೆಯ ಕಿಟಕಿಯಿಂದ ಆಚೆ ನೋಡಿದಾಗ ಯಾರೋ ಒಬ್ಬ ಬಂದ್ಬಿಟ್ಟು ಕೆಲವು ವುಡನ್ ಪೀಸ್ಗಳನ್ನ ಇವ್ನ ಮನೆ ಹತ್ರ ಹಿಗ್ತಾ ಇರ್ತಾನೆ. ಇದರಿಂದ ಆಚೆ ಬಂದ್ಬಿಟ್ಟು ಯಾರು ನೀನು, ಯಾವುದೋ ರಾಂಗ್ ಅಡ್ರೆಸ್ಗೆ ಬಂದಿದ್ಯಾ, ಇದು ನಾನು ಬುಕ್ ಮಾಡಿಲ್ಲ ಅಂತ ಕೇಳಿದಾಗ ಇಲ್ಲ ಇದು ನೀವೇ ಬುಕ್ ಮಾಡಿರೋದು, ಬೇಕಾದ್ರೆ ಈ ಅಡ್ರೆಸ್ಸಲ್ಲಿ ನಂಬರ್ ಇದೆ ಫೋನ್ ಮಾಡಿ ಕೇಳಿ ಅಂದ್ಬಿಟ್ಟು ಅವನು ಆ ಪೇಪರ್ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಇದಾದ್ಮೇಲೆ ಆ ಪೇಪರಲ್ಲಿ ಒಂದು ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆಗ ಟಿವಿಲಿ ನೋಡ್ತಾನೆ, ಅಲ್ಲೂ ಕೂಡ ಜೆನೆಸಿಸ್ 614 ಅಂತಾನೆ ಇರುತ್ತೆ. ಮತ್ತೆ ಇವನು ಇನ್ನು ಅಲಾರಾಮ್ನ ನೋಡ್ತಾನೆ, ಅಲ್ಲೂ ಕೂಡ ಜೆನೆಸಿಸ್ 614 ಅಂತಾನೆ ಇರುತ್ತೆ. ಇದರಿಂದ ಇವನಿಗೆ ಒಂದು ತಲೆಗೆ ಬಂದ್ಬಿಟ್ಟು ಒಂದು ಬೈಬಲ್ನ ತೆಗಿತಾನೆ. ತೆಗೆದ್ಬಿಟ್ಟು ಜೆನೆಸಿಸ್ ಪೇಜ್ ನಂಬರ್ 6ನ ತೆಗಿತಾನೆ. ಅದರಲ್ಲಿ ಇವನಿಗೆ ಈ 614 ಆ ಪದದ ಅರ್ಥ ಗೊತ್ತಾಗುತ್ತೆ. ಆ ಪದದ ಅರ್ಥ ಏನಪ್ಪಾ ಅಂದ್ರೆ ಇವನೊಂದು ಆರ್ಕ್ ನ ಕ್ರಿಯೇಟ್ ಮಾಡಬೇಕು ಗೋಫರ್ ವುಡ್ ಇಂದ, ಅಂದ್ರೆ ಒಂದು ದೋಣಿನ ತಯಾರು ಮಾಡಬೇಕು ಮರದ ವುಡ್ಡಿಂದ. ಇದರಿಂದ ಇವನು ಆ ವುಡ್ಗಳ ಹತ್ರ ಬಂದು ನೋಡಿದಾಗ ಅಲ್ಲೊಬ್ಬ ವ್ಯಕ್ತಿ ಕೂತಿರ್ತಾನೆ. ನಮ್ಮ ಹೀರೋನು ಕೂಡ ಯಾರು ನೀನು ಅಂತ ಕೇಳಿದಾಗ ಅವಾಗ ಅವನು ಹೇಳ್ತಾನೆ, ನಾನೇ ಇವುಗಳನ್ನೆಲ್ಲ ನಿನಗೆ ಕಳಿಸ್ಕೊಟ್ಟಿದ್ದು ಅಂತ, ಮತ್ತೆ ನಿನ್ ಬಗ್ಗೆ ನನಗೆ ಎಲ್ಲ ಗೊತ್ತು ಅಂದ್ಬಿಟ್ಟು ಇವನು ಹುಟ್ಟಾಗಿಂದ ಏನೇನು ಮಾಡ್ತಿದ್ದ, ಇವನ್ಗೆ ಏನೇನು ಪ್ರಾಬ್ಲಮ್ಸ್ ಇತ್ತು ಎಲ್ಲಾನು ಕೂಡ ಹೇಳ್ತಾ ಹೋಗ್ತಾನೆ. ಇದನ್ನ ನೋಡೋ ನಿಮಿಷ ಶಾಕ್ ಆಗ್ಬಿಟ್ಟು ಯಾರು ನೀನು ಅಂತ ಕೇಳ್ತಾನೆ. ಅದಕ್ಕೆ ಇವನು ಕೂಡ ನಾನು ದೇವ್ರು ಅಂತ ಹೇಳ್ತಾನೆ. ಇದರಿಂದ ಇವನು ಕೂಡ ಇದನ್ನ ಕಾಮಿಡಿಯಾಗಿ ತಗೊಂಡ್ಬಿಟ್ಟು ಈ ದೇವ್ರಿಗೆ ನನ್ನಿಂದ ಏನು ಅವಶ್ಯಕತೆ ಇದೆ ಅಂತ ಕೇಳಿದಾಗ ಅವಾಗ ಆ ಗಾಡ್ ಕೂಡ ಹೇಳುತ್ತೆ, ನೀನೊಂದು ಆರ್ಕ್ ಅಂದ್ರೆ ಒಂದು ಬೋಟ್ನ ಕ್ರಿಯೇಟ್ ಮಾಡಬೇಕು
ಮಾಡ್ಬೇಕು ಅಂತ. ನಮ್ಮ ಹೀರೋನು ಕೂಡ ಇದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಎಲ್ಲೇ ಅವ್ನು ಕುಡ್ಕೊಂಡ್ ಬಂದಿರ್ಬೇಕು, ಏನೋ ಮಾತಾಡ್ತಿರ್ಬೇಕು ಅಂದ್ಬಿಟ್ಟು ಸರಿ ಆಯಿತು ನಾನು ಬೋಟ್ ಮಾಡೋದಕ್ಕೆ ನಾನು ಹೇಳ್ತೀನಿ, ಸರಿ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ. ಮತ್ತೆ ಇಂದು ತಿರುಗಿ ನೋಡ್ತಾನೆ, ಗಾಡ್ ಅಲ್ಲಿರೋದಿಲ್ಲ, ಮಾಯನೇ ಹೋಗ್ಬಿಟ್ಟಿರ್ತಾನೆ. ನಮ್ಮ ಹೀರೋನು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ದಲೆ ತನ್ನ ಪಾಡಿಗೆ ತನ್ನ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಕಾರಲ್ಲಿ ಹೇಗೆ ಹೋಗ್ತಿರ್ಬೇಕಾದ್ರೆ ಆ ಕಾರ್ ಒಳಗಡೆನೆ ಆ ಗಾಡ್ ಬಂದು ಕೂತ್ಕೊಂಡಿರ್ತಾನೆ. ಇದು ನೋಡಿ ಒಂದು ನಿಮಿಷ ಶಾಕ್ ಆಗ್ಬಿಡ್ತಾನೆ. ಇವನು ಯಾರು ನೀನು, ನಾನು ಇವಾಗಲೇ ಪೊಲೀಸನ್ನ ಕರಿತೀನಿ ಅಂದ್ಬಿಟ್ಟು ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ಮಾತಾಡಿಸ್ತಿರ್ಬೇಕಾದ್ರೆ ನೋಡಿದ್ರೆ ಆ ಪೊಲೀಸ್ ಆಫೀಸರ್ ಕೂಡ ಗಾಡ್ ಆಗಿರ್ತಾನೆ. ಆದರೆ ನೋಡ್ತಿದ್ದಂಗೆನೆ ಇವನ ಅಕ್ಕಪಕ್ಕ ಇದ್ದಂಥ ಬರೀ ಎಲ್ಲ ವ್ಯಕ್ತಿಗಳು ಇವನಿಗೆ ಗಾಡ್ ಥರನೇ ಕಾಣಿಸ್ತಾ ಇರ್ತಾರೆ, ಅಂದ್ರೆ ಆ ವ್ಯಕ್ತಿ ಥರನೇ ಕಾಣಿಸ್ತಾ ಇರ್ತಾರೆ. ಇದರಿಂದ ಇವನಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಕಾರ್ನ ಓಡಿಸ್ಕೊಂಡು ಸ್ಪೀಡಾಗಿ ಬಂದ್ಬಿಡ್ತಾನೆ ತಾನು ಕೆಲಸ ಮಾಡೋ ಜಾಗಕ್ಕೆ. ಮತ್ತೆ ಇವಾಗ ನಮ್ಮ ಹೀರೋ ಕಮ್ಯುನಿಟಿ ಮೀಟಿಂಗ್ಗೆ ಹೋಗ್ತಾನೆ ಪ್ರಮಾಣ ವಚನ ಮಾಡೋದಕ್ಕೆ ಅಂದ್ಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕೂಡ ಪ್ರಮಾಣ ವಚನ ಮಾಡ್ತಿರ್ಬೇಕಾದ್ರೆ ಅಲ್ಲೂ ಕೂಡ ಇವನಿಗೆ ಆ ಗಾಡ್ ಕಾಣ್ತಾನೆ. ಇದರಿಂದ ನಮ್ಮ ಹೀರೋ ತಲೆ ತಿರುಗಿ ಬಂದು ಅಲ್ಲೇ ಬಿದ್ದೋಗ್ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಕಂಡ್ಬಿಟ್ಟಾಗ ಇವನ್ ಮುಂದೆ US ಕಾಂಗ್ರೆಸ್ನ ಚೀಫು ಲಾಂಗ್ ಅನ್ನೋರು ಇವನ್ ಕಣ್ ಮುಂದೆ ಇರ್ತಾನೆ. ನಮ್ಮ ಹೀರೋ ಇದ್ದಾಗ ಈ ಲಾಂಗ್ ಅವನ ಹತ್ರ ನಾನು ಹಿಂಗೆ ಕಳಿಸಿದ್ನಲ್ಲ ಬಿಲ್ಗಳು ಏನ್ ಮಾಡಿದೆ ಅದನ್ನ ಅಂತ ಕೇಳಿದಾಗ, ಹೌದು ಸರ್ ನಾನು ಅದನ್ನೆಲ್ಲಾನು ಕರೆಕ್ಟಾಗಿ ಓದಿದ್ದೀನಿ, ಆದರೆ ನಂಗೆ ಆ ಬಿಲ್ಗಳಲ್ಲಿ ಕೆಲವು ಡೌಟ್ಸ್ಗಳಿದೆ ಅಂತ ಹೇಳಿದಾಗ ಅದಕ್ಕೆ ಈ ಲಾಂಗು ಕೂಡ ನೋಡು ಅದನ್ನೆಲ್ಲ ನಾವು ಆಮೇಲೆ ಮಾತಾಡ್ಕೊಳ್ಳೋಣ, ಈಗ ಸದ್ಯಕ್ಕೆ ಆ ಬಿಲ್ಗಳನ್ನೆಲ್ಲ ಪಾಸ್ ಮಾಡು ಅಂತ ಹೇಳ್ಬಿಡ್ತಾನೆ. ಹೇಳ್ಬಿಟ್ಟು ನೀನು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ತೀಯ ತಾನೆ ಅಂತ ಕೇಳಿದಾಗ ಅದಕ್ಕೆ ಇವನು ಕೂಡ ಹೌದು ಸರ್ ನಾನು ಯಾವಾಗಲೂ ನಿಮ್ಗೆ ತಾನೇ ಸಪೋರ್ಟ್ ಮಾಡೋದು ಅಂತ ಹೇಳ್ತಾನೆ. ಸರಿ ನೀನು ರೆಸ್ಟ್ ತಗೊಂಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಇವಾನ್ ನೋಡೋದಕ್ಕೆ ಒಬ್ರು ಡಾಕ್ಟರ್ ಬಂದಿರ್ತಾರೆ. ಅದ್ ಬೇರೆ ಯಾರು ಎಲ್ಲ ಗಾಡೆ ಆಗಿರ್ತಾರೆ. ಮನೆಗೆ ಹೋಗ್ಬಿಟ್ಟು ಈ ಆರ್ಕ್ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾರೆ. ಇವನು ಮತ್ತೆ ಪ್ರಜ್ಞೆ ತಗೊಂಡು ಹೋಗ್ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಮನೆಗೆ ಬಂದ್ಬಿಟ್ಟು ಈ ಆರ್ಕ್ ನ ಒಂದು ಸ್ಟೋರಿನ ನೋಡ್ತಾನೆ. ಒಂದ್ಸಲಿ ಗಾರ್ಡು ನೋವಾ ಅನ್ನೋನ್ಗೆ ಸದ್ಯದಲ್ಲೇ ಒಂದು ತೂಫಾನ್ ಬರೋದಿದೆ, ಇದರಿಂದ ನೀನು ಒಂದು ದೊಡ್ಡ ಬೋಟ್ ನ ಮಾಡು ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ನೋವಾ ಕೂಡ ತನ್ನ ಹೆಂಡತಿ ಜೊತೆಗೆ 3 ಜನ ಮಕ್ಕಳನ್ನು ಹಾಕೊಂಡು ಒಂದು ದೊಡ್ಡ ಬೋಟ್ ನ ಮಾಡಿರ್ತಾನೆ. ಮತ್ತೆ ಇವ್ನು ನೋಡ್ತಾನೆ ಇವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಸೇಮ್ ಸಿಂಕ್ ಆಗ್ತಾ ಇರುತ್ತೆ. ಮತ್ತೆ ಆ ಬೋಟು 50 ಅಡಿ ಉದ್ದ 300 ಅಡಿ ಅಗಲ ಇರಬೇಕು ಅಂತ ಅದ್ರಲ್ಲಿ ಇರುತ್ತೆ. ಇದನ್ನೆಲ್ಲ ಒಂದ್ ನಿಮಿಷ ನೋಡ್ಬಿಟ್ಟು ಇವ್ನಿಗೆ ತಲೆ ಕೆಟ್ಟುಂಟೋಗ್ಬಿಡುತ್ತೆ, ಇದನ್ನೆಲ್ಲ ಹೇಗ್ ಮಾಡೋದು ಅಂತ. ಇದರಿಂದ ಇವ್ನು ಜಾಸ್ತಿ ತಲೆನೇ ಕಟ್ಸ್ಕೊಳ್ಳೋದಿಲ್ಲ, ಇದನ್ನೆಲ್ಲ ಯಾವ ನಂಬ್ತಾನೆ ಅನ್ಬಿಟ್ಟು. ಇಷ್ಟು ನಾಳೆ ಬೆಳಗ್ಗೆ ನಮ್ಮ ಹೀರೋ ಈಗ ನಾರ್ಮಲ್ ಆಗಿ ಆಫೀಸ್ಗೆ ಹೋಗ್ತಿರ್ಬೇಕಾದ್ರೆ ಇವ್ನ ಹಿಂದೆಗಡೆ ಎಲ್ಲಾ ಪ್ರಾಣಿ ಪಕ್ಷಿಗಳೆಲ್ಲ ಇವನ್ನ ಫಾಲೋ ಮಾಡೋಕೆ ಶುರು ಮಾಡ್ತವೆ. ಇದನ್ನೆಲ್ಲ ಇವನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ನೋಡ್ತಿದ್ದಂಗೆನೆ ಎಲ್ಲಾ ಪ್ರಾಣಿ ಪಕ್ಷಿಗಳೆಲ್ಲ ಇವನ್ನ ಹಿಂಬಾಲಿಸ್ಕೊಂಡು ಇವನ ಹತ್ರ ಬರ್ತಾ ಇರುತ್ತೆ. ಇವನು ಕೂಡ ಅವುಗಳಿಂದ ಎಲ್ಲ ತಪ್ಪಿಸ್ಕೊಂಡು ತನ್ನ ಆಫೀಸ್ಗೆ ಬರ್ತಾನೆ. ತನ್ನ ಆಫೀಸ್ಗೆ ಬಂದಾಗಲೂ ಕೂಡ ಆ ಒಂದು ಆಫೀಸ್ ಒಳಗಡೆಗೆ ಎಲ್ಲ ಪಕ್ಷಿಗಳು ಬಂದ್ಬಿಡ್ತವೆ. ಆಗ ಅದೇ ಟೈಮ್ಗೆ ಅಲ್ಲಿಗೆ ಕಾಂಗ್ರೆಸ್ ಮೆನ್ ಲಾಂಗು ಬರ್ತಾರೆ ಇವನ್ನ ಮೀಟ್ ಮಾಡೋದಕ್ಕೆ ಅಂದ್ಬಿಟ್ಟು ಇವನ ಜೊತೆಗೆ ಸ್ವಲ್ಪ ಜನ ಹಾಕೊಂಡು ಬಂದು ನೋಡಿದಾಗ ಎಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಬಿಟ್ಟು ನಿಮಿಷ ಶಾಕ್ ಆಗ್ತಾರೆ. ಅವರು ಏನು ನಡೀತೈತೆ ಅಂತೇಳಿ ಕೇಳಿದಾಗ ಇವನು ವಿಚಾರವಾಗಿ ವಿಚಿತ್ರವಾಗಿ ಮಾತಾಡ್ತಾ ಇರ್ತಾನೆ. ಆದ ಅವ್ರಿಗೆ ಅದೇನು ಅರ್ಥ ಆಗುತ್ತೋ ಗೊತ್ತಿಲ್ಲ. ಇವನು ಹೇಳೋದ್ರಲ್ಲಿ ಏನೋ ಒಂದು ಅರ್ಥ ಇದೆ ಅಂದ್ಬಿಟ್ಟು ಅವನ ಹತ್ರ ಹೀಗೆ ಸ್ವಲ್ಪ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವ್ರು ಹೋಗಿದ್ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋ ಶಿಸ್ತಾಗಿ ಅಲ್ಲಿಂದ ಆಚೆ ಓಡ್ ಬಂದ್ಬಿಟ್ಟು ತನ್ನ ಗಾಡಿನ ತಗೊಂಡು ತನ್ನ ಮನೆ ಕಡೆಗೆ ಶಿಸ್ತಾಗಿ ಹೋಗ್ತಾ ಇರ್ತಾನೆ. ಆದ್ರೂ ಕೂಡ ಎಲ್ಲ ಪ್ರಾಣಿಗಳು ಇವನ್ನ ಬಿಡ್ತಾನೆ ಇರೋದಿಲ್ಲ, ಇವನ ಹಿಂದೆನೆ ಬರ್ತಾ ಇರುತ್ತೆ. ಇವನ್ ಶಿಸ್ತಾಗಿ ಮನೆ ಹತ್ರ ಬಂದ್ರು ಕೂಡ ಅಲ್ಲೂ ಕೂಡ ಎಲ್ಲಾ ಪ್ರಾಣಿಗಳು ಇವನ ಹತ್ರ ಬರ್ತಾ ಇರುತ್ತೆ. ಇದರಿಂದ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ ಇವನ ಹತ್ರ. ಅವಾಗ ಅಲ್ಲಿಗೆ ಗಾರ್ಡ್ ಬಂದ್ಬಿಟ್ಟು ಆ ಎಲ್ಲಾ ಪ್ರಾಣಿಗಳನ್ನ ಕಳಿಸ್ಬಿಡ್ತವೆ ವಾಪಸ್ಸು. ಮತ್ತೆ ಗಾರ್ಡು ಇವನಿದ್ದಂತಹ ಜಾಗ ಈ ಪ್ರೆಸ್ಟೀಜ್ ಕ್ರೇಸ್ಟ್ ಮುಂಚೆ ಹೇಗಿತ್ತು ಅಂತಾನು ಕೂಡ ತೋರಿಸ್ತಾನೆ. ಮತ್ತೆ ಆ ಕಾಲ ಕಳಿತಾ ಅದು ಹೇಗಾಗ್ತದೆ ಅಂತಾನು ತೋರಿಸ್ತಾನೆ. ಇವಾಗ ನಮ್ಮ ಹೀರೋಗೆ ನಂಬಿಕೆ ಬರುತ್ತೆ ಇವನೇ ಗಾಡ್ ಅಂತ. ಇದರಿಂದ ಗಾಡ್ ಹತ್ರ ನೀವು ನನ್ನನ್ನೇ ಎಂತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಈ ಕೆಲ್ಸಕ್ಕೆ ಅಂತ ಕೇಳಿದಾಗ, ನಿನಗೂ ಈ ಪ್ರಪಂಚನ ಬದಲಾಯಿಸ್ಬೇಕು ಅಂತ ಆಸೆ, ನನಗೂ ಕೂಡ ಈ ಪ್ರಪಂಚನ ಬದಲಾಯಿಸ್ಬೇಕು ಅಂತ ಆಸೆ ಅಂತ ಗಾಡ್ ಹೇಳ್ತಾನೆ. ಇವನ್ ಕೂಡ ಇವಾಗ ಆರ್ಕ್ನ ಅವಶ್ಯಕತೆ ಏನಿದೆ ಅದು ತುಂಬಾ ಜೋರಾಗಿ ಮಳೆ ಬಂದಾಗ ತಾನೇ ಯೂಸ್ ಆಗೋದು, ನೀವು ಜೋರಾಗಿ ಮಳೆನೇ ಬರೆಸ್ಬೇಡಿ ಅವಾಗ ಏನು ಆಗೋದಿಲ್ವಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಗಾಡ್ ಕೂಡ ನಾನೇನೇ ಒಂದು ಕೆಲಸ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ನೀನ್ ಜಸ್ಟ್ ನಾನು ಹೇಳಿದ್ನ ಮಾಡಿಸ್ತೆ ಅಂತ ಹೇಳಿದಾಗ ಇವನು ನನ್ಗೆ ಆರ್ಕ್ ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ, ನನಗೆ ಎಲ್ಲಿಂದ ಶುರು ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಂದಾಗ, ನೀನ್ ಸುಮ್ನೆ ಸ್ಟಾರ್ಟ್ ಮಾಡೋ ಅಷ್ಟೇ, ಹೋಗ್ತಾ ಹೋಗ್ತಾ ನೀನೇ ಎಲ್ಲ ಕಲ್ತ್ಕೋತೀಯ, ನೀನು ಒಂದು ದೊಡ್ಡ ಆರ್ಕ್ ಮಾಡ್ತೀಯ ಅಂತ. ಮತ್ತೆ ಬೇರೆಯವ್ರು ಯಾರು ಏನಾರು ಕೇಳಿದ್ರೆ ಜಸ್ಟ್ ಇದನ್ನ ಮಾತ್ರ ಹೇಳು, ಸುನಾಮಿ ಬರ್ತೈತೆ ಅದಕ್ಕೋಸ್ಕರ ನಾನು ಈ ಒಂದು ಬೋಟ್ ನ ಮಾಡ್ತಾ ಇದ್ದೀನಿ ಅಂತ. ನಮ್ಮ ಹೀರೋನು ಕೂಡ ಅದನ್ನ ಹೇಗ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಅಂದಾಗ ಗಾಡ್ ಒಂದು ಬುಕ್ ನ ಕೊಡ್ತಾರೆ. ಇದನ್ನ ಓದ್ಬಿಟ್ಟು ನೀನು ಒಂದು ಬೋಟ್ ನ ಮಾಡ್ಬೇಕು ಅಂತ. ಆ ಒಂದು ಬುಕ್ ನ ಅವ್ನ ಕೈ ಕೊಟ್ಬಿಟ್ಟು ಅಲ್ಲಿಂದ ಮಾಯ ಹೋಗ್ಬಿಡ್ತಾರೆ. ಮತ್ತೆ ಇವನು ಆ ಬುಕ್ ನ ನೈಟ್ ಎಲ್ಲ ಓದ್ಬಿಟ್ಟು ಮಲ್ಕೋತಾನೆ. ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ಬಿಟ್ಟು ಕನ್ನಡಿ ಹತ್ರ ಹೋಗಿ ನೋಡ್ತಾನೆ. ಇವನಿಗೆ ಪೂರ್ತಿ ಗಡ್ಡ ಬಂದ್ಬಿಟ್ಟಿರುತ್ತೆ. ಇದರಿಂದ ಇವ್ನಿಗೆ ಇಷ್ಟ ಇಲ್ದಲೆ ಆ ಗಡ್ಡನೆಲ್ಲ ಪೂರ್ತಿ ಶೇವ್ ಮಾಡ್ತಾನೆ. ಆದ್ರೆ ಇವನು ಎಷ್ಟು ಸಲ ಶೇವ್ ಮಾಡ್ತಾನೋ ಅದು ಮತ್ತೆ ಮತ್ತೆ ಹಾಗೆ ಬೆಳ್ಕೋತಾನೆ ಇರುತ್ತೆ. ಒಂದ್ ನಿಮಿಷ ಸೈಕ್ ಆಗಿ ಹೋಗ್ಬಿಡುತ್ತೆ, ಏನ್ ನಡೀತೈತೆ ನನ್ನ ಹತ್ರ ಅಂತ. ಮತ್ತೆ ಇನ್ನೇನ್ ಮಾಡಕ್ ಆಗಲ್ಲ ಬಿಡು ಅನ್ಬಿಟ್ಟು ಹಾಗೆ ತನ್ನ ಫ್ಯಾಮಿಲಿ ಮುಂದೆ ಹೋಗಿ ನಿಂತ್ಕೋತಾನೆ. ಇವ್ರ ಹೆಂಡತಿನೂ ಕೂಡ ಏನೋ ನೀನು ಹಿಂಗಾಗಿ ಹೋಗ್ಬಿಟ್ಟಿದ್ಯಾ, ಗಡ್ಡ ಏನೋ ಇಷ್ಟು ಬೇಗ ಬಂದ್ಬಿಟ್ಟೈತೆ ಅಂತ ಹೇಳಿದಾಗ ಇದೊಂದು ಹೊಸ ಸ್ಟೈಲು ಬಿಡು ಅನ್ಕೊಂಡು ಸುಮ್ಮನೆ ನಾಷ್ಟ ಮಾಡ್ತಾ ಇರ್ಬೇಕಾದ್ರೆ ಇವ್ನ ಮನೆ ಡೋರ್ನ ನಾಕ್ ಮಾಡ್ತಾರೆ. ಇವನು ಕೂಡ ಹೋಗ್ತಾ ಇದ್ದಾಗ ಒಂದು ಲೇಡಿ ಬಂದ್ಬಿಟ್ಟು ಕಂಗ್ರ್ಯಾಚುಲೇಷನ್
ಸುಳ್ಳು ಹೇಳ್ತಾ ಇರ್ತಾಳೆ. ಯಾಕಂದ್ರೆ ಇವನು ಅಕ್ಕಪಕ್ಕ ಇದ್ದಂತಹ 8 ಲ್ಯಾಂಡ್ಗಳನ್ನ ತಗೊಂಡ್ಬಿಟ್ಟಿರ್ತಾನೆ. ಇವನ ಒಂದು ಹೊಸ ಮನೆನ ಅಡ ಇಟ್ಬಿಟ್ಟು ಇದು ಇವನ್ ಮಾಡಿರೋದಲ್ಲ, ಆ ಗಾಡ್ ಮಾಡಿರೋ ಕೆಲಸ ಅಂತ ಇವನಿಗೆ ಗೊತ್ತಾಗುತ್ತೆ. ಈ ವಿಷಯ ನಮ್ಮ ಹೀರೋ ಹೆಂಡತಿ ಜನಿಗೆ ಗೊತ್ತಾಗ್ಬಿಟ್ಟು ಚೆನ್ನಾಗಿ ಹಾಕೊಂಡ್ ಬೈತಾ ಇರ್ತಾಳೆ. ಏನ್ ಮಾಡ್ತಿದ್ಯಾ ನೀನು, 8 ಲ್ಯಾಂಡ್ಗಳನ್ನ ತಗೊಂಡಿದ್ಯಲ್ಲ, ಅದಲ್ದೇ ನೀನ್ ಪೂರ್ತಿ ಅವತಾರ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ, ಏನಾಗ್ತೈತೆ ನಿನಗೆ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಇವನು ಕೂಡ ನಾನೊಂದು ಬೋಟ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇವ್ರ ಹೆಂಡತಿನೂ ಕೂಡ ಅದರಿಂದ ಏನ್ ಯೂಸು, ಸುಮ್ಮನೆ ಕಾಸುಗಳನ್ನೆಲ್ಲ ಖರ್ಚು ಮಾಡ್ಕೊಂಡು ಏನನ್ನ ಮಾಡ್ತಾ ಇದ್ದೀರಾ ಅಂತ ಬೈತಿರ್ಬೇಕಾದ್ರೆ ನಮ್ಮ ಹೀರೋ ನೋಡು ಇದು ಅವಶ್ಯಕತೆ ಇದೆ, ದಯವಿಟ್ಟು ನಂಗೆ ಮಾಡಕ್ ಬಿಡು ಅಂತ ಕೇಳ್ಕೊತಾನೆ. ಅದಕ್ಕೆ ಇವ್ರ ಹೆಂಡತಿನೂ ಕೂಡ ಇವನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಸರಿ ಏನಾರ ಮಾಡ್ಕೊ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಮತ್ತೆ ಇವನ್ ನಿಮ್ ಮನೆ ಕಿಟಕಿಯಿಂದ ಆಚೆ ನೋಡ್ತಾನೆ, ಕೆಲವು ಟ್ರಕ್ಗಳು ಬಂದ್ಬಿಟ್ಟು ವುಡನ್ ಪೀಸ್ಗಳನ್ನೆಲ್ಲ ತಂದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಇದು ಗಾಡ್ ಮಾಡಿರೋಂಥ ಕೆಲಸ. ನಮ್ಮ ಹೀರೋನು ಕೂಡ ಇನ್ನೇನೋ ಸರಿ ಬಾ ಶುರು ಮಾಡ್ಕೊಳ್ಳೋಣ ಅನ್ಬಿಟ್ಟು ಇವನ್ನ 3 ಮಕ್ಕಳನ್ನ ಹಾಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ನಮ್ಮ ಹೀರೋಗೆ ಈ ಒಂದು ಕೆಲಸದಲ್ಲಿ 0 ನಾಲೆಡ್ಜ್ ಇರುತ್ತೆ. ಇದರಿಂದ ಸರಿಯಾಗಿ ಹೆಂಗ್ ಬೇಕಂಗ್ ಹೊಡ್ಕೋತಾ ಇರ್ತಾನೆ. ಮಳೆ ಹೊಡಿಯಕ್ ಹೋಗಿ ಕೈಗಳಿಗೆಲ್ಲ ಸಕ್ಕತ್ತಾಗೆ ಹೊಡ್ಕೋತಾ ಇರ್ತಾನೆ. ಇವ್ರ ಹೆಂಡತಿನೂ ಕೂಡ ಇದನ್ನೆಲ್ಲ ನೋಡ್ಬಿಟ್ಟು ಒಂದು ಕೈಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾಳೆ. ಆಗ ಇವನ್ಗೆ ಒಂದು ಕಾಲ್ ಬರುತ್ತೆ ಆಫೀಸ್ ಕಡೆಯಿಂದ. ಆಫೀಸ್ಗೆ ಬಾ ಅಂದ್ಬಿಟ್ಟು ಇವನು ಕೂಡ ಮಕ ಮುಚ್ಕೊಂಡು ಆಫೀಸ್ ಒಳಗಡೆ ಹೋಗ್ತಾನೆ. ಹೋದಾಗ ಇವನು ಒಂದು ಅಸಿಸ್ಟೆಂಟ್ ರಿಟರ್ನ್ ಇವನ್ನ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಆಗ ಅಲ್ಲಿಗೆ ಮಾರ್ಟಿನು ಕೂಡ ಬರ್ತಾನೆ. ಮಾರ್ಟಿನು ಕೂಡ ನೋಡ್ಬಿಟ್ಟು ನಿಮಿಷ ಶಾಕ್ ಆಗ್ಬಿಡ್ತಾನೆ. ಏನೇನು ಈ ತರ ಅವ್ರ ತರ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ ಅಂದ್ಬಿಟ್ಟು. ಇವನ್ ಕೂಡ ಏಂತಕ್ಕೆ ನನ್ನ ಕರ್ಸಿದ್ದು ಹೇಳಿ ಅಂತ ಕೇಳಿದಾಗ, ಲೋ ನೀನೇನೋ ಬಿಲ್ಗೆ ಸೈನ್ ಮಾಡ್ತಾ ಇಲ್ವಂತಲ್ಲ, ಅದಕ್ಕೆ ಕಾಂಗ್ರೆಸ್ ಮ್ಯಾನ್ ಲಾಂಗ್ ಅವರು ನನ್ನ ಮುಂದೆನೆ ಅವನು ಬಿಲ್ನ ಸೈನ್ ಮಾಡ್ಲಿ ಅಂತ ನಿನ್ನೆ ಕರೆಸಿದ್ದಾರೆ ಅಂತ ಹೇಳ್ತಾನೆ. ಸದ್ಯಕ್ಕೆ ನನಗೆ ಇವಾಗ ಆಗೋದಿಲ್ಲ, ನಾಳೆ ಮಾಡ್ತೀನಿ ಅಂತ ಹೇಳುವಂತ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಇವನ್ ಮುಂದೆಗಡೆಗೆ ಕಾಂಗ್ರೆಸ್ ಮ್ಯಾನ್ ಲಾಂಗ್ ಬಂದ್ಬಿಡ್ತಾರೆ. ಅವರು ಕೂಡ ಇವನ್ನ ಒಂದು ಅವತಾರನ ನೋಡಿ ಒಂದು ನಿಮಿಷ ಶಾಕ್ ಆಗಿ ಇವನ್ನ ತನ್ನ ಒಂದು ಕ್ಯಾಬಿನೆಟ್ಗೆ ಕರ್ಕೊಂಡು ಹೋಗ್ತಾರೆ ಮಾತಾಡೋಣ ಅಂದ್ಬಿಟ್ಟು. ಅಲ್ಲೂ ಕೂಡ ಫಿಶ್ ಟ್ಯಾಂಕ್ಗಳು ಮೀನುಗಳು ಇವನ್ನೇ ಫಾಲೋ ಮಾಡ್ತಾ ಇರ್ತವೆ. ಕಾಂಗ್ರೆಸ್ ಮ್ಯಾನ್ ಲಾಂಗು ಈಗ ಹೇಳ್ತಾ ಹೋಗ್ತಾರೆ, ನೋಡಿ ಇನ್ನು 2 ವಾರದಲ್ಲಿ ನಾನು ಈ ಬಿಲ್ನ ತಗೊಂಡೋಗಿ ಪಾರ್ಲಿಮೆಂಟ್ ಅಲ್ಲಿ ಸಬ್ಮಿಟ್ ಮಾಡಬೇಕು, ಆದಷ್ಟು ಬೇಗ ನೀನು ಆ ಬಿಲ್ಗೆ ಸೈನ್ ಮಾಡಿದ್ರೆ ಪಾರ್ಲಿಮೆಂಟ್ಗೆ ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಹೀರೋನು ಕೂಡ ಆಯ್ತು ಸರ್, ಆದಷ್ಟು ಬೇಗ ನಾನು ಆ ಬಿಲ್ ಮೇಲೆ ಸೈನ್ ಮಾಡ್ತೀನಿ, ಇನ್ನು ಸ್ವಲ್ಪ ಅದರದ್ದು ಸ್ವಲ್ಪ ವರ್ಕ್ಗಳಿದೆ, ಆದಷ್ಟು ಬೇಗ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಬಂದ್ಬಿಟ್ಟು ವಾಪಸ್ಸು ಬೋಟ್ ಮಾಡೋ ಅಂತ ಕೆಲಸಕ್ಕೆ ಇಳಿತಾನೆ. ಆಗ ನೋಡಿದ್ರೆ ಸುತ್ತಮುತ್ತ ಎಲ್ಲ ಪ್ರಾಣಿಗಳು ಇವ್ರ ಹತ್ರ ಬರೋಕ್ಕೆ ಶುರು ಆಗ್ತಾ ಇರುತ್ತೆ. ಮತ್ತೆ ಇವ್ರಿಗೆ ಆ ಮರಗಳನ್ನ ಎತ್ತೋಕೆ ತುಂಬಾ ಶಕ್ತಿ ಬೇಕಾಗಿರುತ್ತೆ, ಆಗ್ತಾನೆ ಇರೋದಿಲ್ಲ ಇವ್ರುಗಳಿಗೆ. ಆಗ ಇವ್ರುಗಳಿಗೆ ಅಲ್ಲೊಂದು ಕ್ರೈನ್ ಕಾಣುತ್ತೆ. ಅಲ್ಲಿ ಕ್ರೈನ್ ಹತ್ರ ಒಂದು ಲೆಟರ್ ಇರುತ್ತೆ. ಆ ಒಂದು ಲೆಟರ್ನ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಹೀರೋಗೆ ಇದು ಗಾಡೆ ಕಳ್ಸಿಕೊಟ್ಟಿರೋದು ಅಂದ್ಬಿಟ್ಟು. ಇದರಿಂದ ತನ್ನ ಮಕ್ಕಳನ್ನೆಲ್ಲ ಉಪಯೋಗಿಸ್ಕೊಂಡು ಆ ಕ್ರೈನ್ ಕೂಡ ಉಪಯೋಗಿಸ್ಕೊಂಡು ಸೂಪರ್ ಆಗಿ ಕಟ್ಟೋಕೆ ಶುರು ಮಾಡ್ತಾನೆ. ಮತ್ತೆ ನೋಡ್ತಿದ್ದಂಗೆನೆ ಸ್ವಲ್ಪನೇ ಕಟ್ಟೋಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಮತ್ತೆ ನೋಡ್ತಿದ್ದಂಗೆನೆ ನಮ್ಮ ಹೀರೋ ಗಡ್ಡ ಕೂದಲೆಲ್ಲ ಇನ್ನೂ ಬೆಳ್ಕೋತಾ ಹೋಗ್ತಾ ಇರುತ್ತೆ. ಮತ್ತೆ ಗಾಡು ಇವನ್ಗೆ ಅಂತಾನೆ ಒಂದು ಸಪರೇಟ್ ಆಗಿರೋ ಬಟ್ಟೆನ ಕಳ್ಸಿಕೊಟ್ಟಿರ್ತಾರೆ. ಅದನ್ನ ಇವ್ನು ಹಾಕೊಂಡು ನೈಟ್ ಇವ್ನ ಫ್ಯಾಮಿಲಿ ಜೊತೆ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಟಿವಿಲಿ ನೋಡ್ತಾನೆ. ಅಲ್ಲಿ ಗಾಡ್ ಬಂದ್ಬಿಟ್ಟು ಸೆಪ್ಟೆಂಬರ್ 22ನೇ ತಾರೀಕು ಅಷ್ಟಲ್ಲಿ ಬೋಟ್ ನ ಮಾಡಿ ಮುಗಿಸ್ಲಿಲ್ಲ ಅಂದ್ರೆ ನಿನ್ ಕತೆನೂ ಮುಗಿದೋಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದು ನೋಡಿ ಇವ್ನಿಗೆ ಗೊತ್ತಾಗುತ್ತೆ ಸೆಪ್ಟೆಂಬರ್ 22ಕ್ಕೆ ಏನೋ ಒಂದು ನಡೆಯಲಿದೆ ಅಂತ. ಇವ್ರ ವೈಫ್ ಇದನ್ನೆಲ್ಲ ನೋಡ್ಬಿಟ್ಟು ಇವನ್ ಜೊತೆ ಮಾತಾಡ್ಬೇಕು ಅಂತ ಸಪರೇಟ್ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾ ಇರ್ತಾರೆ, ಏನ್ ನಡೀತಾ ಇದೆ ನಿನ್ನ ಹತ್ರ ನಿಜ ಹೇಳು ಅಂತ. ಇದರಿಂದ ಇವನು ಇರೋ ನಿಜನೆಲ್ಲ ಹೇಳ್ಬಿಡ್ತಾನೆ. ಈ ರೀತಿ ಒಂದು ಗಾಡು ನನ್ ಕಣ್ಮುಂದೆ ಬಂದ್ಬಿಟ್ಟು ನೀನೊಂದು ಬೋಟ್ ನ ಮಾಡು ಅಂತ ಹೇಳ್ತು, ಅದಕ್ಕೋಸ್ಕರ ನಾನು ಈ ಬೋಟ್ ನ ಮಾಡ್ತಾ ಇದ್ದೀನಿ ಅಂತ. ಮತ್ತೆ ನಾನು ಎಷ್ಟು ಸಲ ಗಡ್ಡ ಮತ್ತೆ ಕೂದಲನ್ನ ಶೇವ್ ಮಾಡಿದ್ರು ಕೂಡ ಅದು ಮತ್ತೆ ಬೆಳ್ಕೋತಾನೆ ಐತೆ ಅಂತ. ಆಗ ಇವ್ರ ಹೆಂಡತಿ, ನೀನ್ ಯಾಕೋ ನನ್ನ ತುಂಬಾ ಎದುರಿಸ್ತಾ ಇದೀಯಾ, ನನಗೆ ಈ ವ್ಯಕ್ತಿ ಬೇಡ, ನನ್ನ ಹಸ್ಬೆಂಡ್ ಬೇಕು ಅಂತ ಹಾಗೆ ಕೇಳ್ಕೊತಾ ಇರ್ತಾಳೆ. ಮತ್ತೆ ಬೇಜಾರು ಮಾಡ್ಕೊಂಡು ಇನ್ನೇನಾರು ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಮತ್ತೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ನಮ್ಮ ಹೀರೋ ಸೂಪರ್ ಆಗಿ ಸೂಟು ಬುಟ್ಟು ಹಾಕೊಂಡು ಮೀಟಿಂಗಿಗೆ ಹೋಗಕ್ಕೆ ಅಂತ ರೆಡಿ ಆಗ್ಬಿಟ್ಟು ಆಚೆ ಬರ್ತಾನೆ. ನೋಡಿದ್ರೆ ಇವ್ನ ಬಟ್ಟೆ ಎಲ್ಲ ಮಾಯ ಆಗ್ಬಿಟ್ಟಿರುತ್ತೆ. ಇದರಿಂದ ವಾಪಸ್ ಮನೆಯೊಳಗಡೆ ಬಂದ್ಬಿಟ್ಟು ಆ ಗಾಡ್ ಕೊಟ್ಟಿರೋ ಬಟ್ಟೆ ಮೇಲ್ಗಡೆನೆ ಇವನು ಒಂದು ಸೂಟು ಬುಟ್ಟು ಹಾಕೊಂಡು ಆಫೀಸ್ ಒಳಗಡೆ ಬರ್ತಾನೆ. ಇವತ್ತು ಒಂದು ದೊಡ್ಡ ಮೀಟಿಂಗ್ ಇರುತ್ತೆ ಆ ಒಂದು ಡೆವಲಪ್ಮೆಂಟ್ ಪಾರ್ಕ್ ಬಗ್ಗೆ. ಆ ಒಂದು ಮೀಟಿಂಗ್ ಅಲ್ಲಿ ನಮ್ಮ ಹೀರೋನು ಕೂಡ ಮಾತಾಡೋಣ ಅಂತ ಎದ್ದಿನ್ಕೋತಾನೆ. ನೋಡಿದ್ರೆ ಇವನ್ ಮೈ ಮೇಲೆ ಆ ಸೂಟು ಬುಟ್ಟೆ ಇರೋದಿಲ್ಲ, ಆ ಗಾಡ್ ಕೊಟ್ಟಿರೋ ಬಟ್ಟೆ ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಆ ಜಾಗ ಪೂರ್ತಿ ಈ ಪ್ರಾಣಿ ಪಕ್ಷಿಗಳಿಂದನೇ ತುಂಬ ಹೋಗ್ಬಿಡುತ್ತೆ. ಎಲ್ಲ ಪ್ರಾಣಿ ಪಕ್ಷಿಗಳು ಒಳಗಡೆ ಬಂದ್ಬಿಡುತ್ತೆ. ಇದರಿಂದ ಕಾಂಗ್ರೆಸ್ ಮ್ಯಾನ್ ಲಾಂಗು ಯಾರು ತಲೆ ಕೆಡ್ಸ್ಕೊಂಬಿಡಿ, ಇವೆಲ್ಲವೂ ಕೂಡ ಇವೇನು ಟ್ರೈನ್ ಮಾಡಿರೋಂತಹ ಪ್ರಾಣಿಗಳು ಅಂತ ಹೇಳ್ತಿರ್ಬೇಕಾದ್ರೆ ಇವನು ಹೇಳ್ತಾನೆ, ಇವ್ಯಾವನು ಕೂಡ ನಾನು ಟ್ರೈನ್ ಮಾಡಿಲ್ಲ, ಇವುಗಳು ನನ್ನ ಹತ್ರ ಬಂದಿರೋದೆ ಪ್ರವಾಹದಿಂದ ನನ್ನ ಕಾಪಾಡು ಅಂತ ನನ್ನ ಹತ್ರ ಬಂದಿದೆ ಅಂತ ಹೇಳ್ತಾನೆ. ಅಲ್ಲಿರೋ ಎಲ್ಲ ಆಫೀಸರ್ಗಳು ಕೂಡ ಇವಾಗ ಯಾವ್ದು ಸುನಾಮಿ ಬರೋದಿಲ್ಲ, ಯಾಕಂದ್ರೆ ಕಳೆದ 1 ವರ್ಷದಿಂದ ಬಿಸಿಲೇ ಇದೆ, ನಿನಗೆ ಸುನಾಮಿ ಬರುತ್ತೆ ಅಂತ ಯಾರು ಹೇಳ್ದರು ಅಂತ ಕೇಳಿದಾಗ ಅದಕ್ಕೆ ನಮ್ಮ ಹೀರೋನು ಕೂಡ ಗಾಡ್ ಹೇಳಿದ್ದು ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳಿ ಎಲ್ಲರಿಗೂ ಒಂಥರ ಸ್ಟೂಪಿಡ್ ಕ್ವಶನ್ಸ್ ತರ ಅನ್ಸ್ಬಿಡುತ್ತೆ. ಇದರಿಂದ ಕಾಂಗ್ರೆಸ್ ಮ್ಯಾನ್ ಲಾಂಗು ಆ ಒಂದು ಮೀಟಿಂಗ್ ಇಂದಾನೆ ಇವನ್ನ ಆಚೆ ಹಾಕ್ಬಿಡ್ತಾರೆ. ಇವನು ಹೋಗ್ಬೇಕಾದ್ರೆ ಒಂದು ಸುನಾಮಿ ಬರುತ್ತೆ ಅಂತ ಕೇಳ್ಸಾಡ್ಕೊಂಡೇ ಹೋಗ್ತಾ ಇರ್ತಾನೆ. ಆದ್ರೆ ಆ ಒಂದು ಸೆಕ್ಯೂರಿಟಿಗಳು ಇವನ್ನ ಎತ್ತೆ ಆಚೆ ಹಾಕ್ಬಿಡ್ತಾರೆ. ಈ ಒಂದು ಮೀಟಿಂಗ್ ನ ಇವ್ರ ಫ್ಯಾಮಿಲಿ ಕೂಡ ನೋಡ್ತಾ ಇರ್ತಾರೆ. ಇದರಿಂದ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ ಇವ್ರ ವೈಫ್ ಕಂತು. ಮತ್ತೆ ಇವನು ತನ್ನ ಮನೆಗೆ ಬಂದಾಗ ಇವ್ರ ಹೆಂಡತಿ ಬಟ್ಟೆ ಗಿಟ್ಟನೆಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾಳೆ. ಇವನ್ ಯಾಕೆ ವಿಚಿತ್ರವಾಗಿ ಆಡ್ತಾ ಇರ್ತಾನಲ್ಲ, ಇದರಿಂದ ನನ್ನ ಮಕ್ಳಿಗೆ ಏನೂ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ನನ್ನ ಅಮ್ಮನ ಮನೆಗೆ ಹೋಗಿರ್ತೀನಿ, ನೀನ್ ಯಾಕೋ ಸ್ವಲ್ಪ ವಿಚಿತ್ರವಾಗಿ
ಆಡ್ತಾ ಇದೆಯಾ, ಒಂದ್ಸಲಿ ಟ್ರೀಟ್ಮೆಂಟ್ನ ತಗೋ ಅಂದ್ಬಿಟ್ಟು ಇವನಿಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇವನು ಕೂಡ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅವ್ರು ಕೇಳ್ತಾನೆ ಇರೋದಿಲ್ಲ. ಇವ್ರ ಮಕ್ಳನ್ನೆಲ್ಲ ಕರ್ಕೊಂಡು ಹೊಂಟೋಗ್ಬಿಡ್ತಾಳೆ. ಇವನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇದರಿಂದ ನಮ್ಮ ಹೀರೋನಿ ಏನೇ ಆಗ್ಲಿ ನೀವು ಹೇಳಿ ಕೆಲಸ ನಾನು ಮಾಡ್ತೀನಿ ಬಿಡಿ ಅನ್ಬಿಟ್ಟು ಇವನು ಒಬ್ನೇ ಶುರು ಹಚ್ಕೋತಾನೆ ಆ ಒಂದು ಬೋಟ್ನ ರೆಡಿ ಮಾಡೋದಕ್ಕೆ ಅನ್ಬಿಟ್ಟು. ಇವನೊಬ್ನೇ ಎಲ್ಲಾ ಕೆಲಸನೂ ಮಾಡ್ತಾನೆ. ಮತ್ತೆ ನೋಡ್ತಿದ್ದಂಗೆನೆ ಇವನ್ ಸುತ್ತಮುತ್ತ ಎಲ್ಲ ಕೆಲವು ಮೀಡಿಯಾದವರು ಬಂದ್ಬಿಟ್ಟು ಮಾಡೋದನ್ನೆಲ್ಲನೂ ಕೂಡ ನ್ಯೂಸ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇರ್ತಾರೆ. ಮತ್ತೆ ಇವನ ಹತ್ರಕ್ಕೆ ಇನ್ನ ಕೆಲವು ಪ್ರಾಣಿಗಳೆಲ್ಲ ಬಂದು ಜಾಯಿನ್ ಆಗ್ತಾನೆ ಇರುತ್ತೆ. ಇಡೀ ಪ್ರಪಂಚನ ನಮ್ಮ ಹೀರೋನ ನೋಡಿ ತುಂಬಾ ನಗ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಒಂದು ರೆಸ್ಟೋರೆಂಟ್ ಅಲ್ಲಿ ನಮ್ಮ ಹೀರೋನ ವೈಫ್ ಕೂತಿರ್ತಾಳೆ ಜಾನ್. ಆಗ ಅಲ್ಲಿಗೆ ಗಾಡ್ ಒಬ್ಬ ವೇಟರ್ ಆಗಿ ಬರ್ತಾನೆ ಅವನ ಹತ್ರ ಮಾತಾಡೋದಕ್ಕೆ ಅನ್ಬಿಟ್ಟು. ಬಂದ್ಬಿಟ್ಟು ಅವಳ ಹತ್ರ ಏನಾಯ್ತು ಏನ್ ಪ್ರಾಬ್ಲಮ್ ಅಂತ ಕೇಳಿದಾಗ ಅವಳು ಕೂಡ ತನ್ನ ಗಂಡನ ಬಗ್ಗೆ ಹೇಳ್ತಾಳೆ. ಆಗ ಗಾಡು ಒಂದು ಲವ್ ಸ್ಟೋರಿನ ಹೇಳ್ತಾರೆ. ಅದೇ ಈ ನೋವಾ ಅನ್ನೋ ಒಂದು ಲವ್ ಸ್ಟೋರಿನ ಹೇಳ್ತಾರೆ. ಅವನಿಗೂ ಕೂಡ ಈ ರೀತಿ ಗಾಡು ಒಂದು ಬೋಟ್ ನ ಮಾಡೋದಕ್ಕೆ ಹೇಳಿತ್ತು. ಆದ್ರೆ ಅವನ ಜೊತೆ ಇರೋ ಹೆಂಡತಿ ಮಕ್ಕಳೆಲ್ಲ ಅವನ ಮೇಲೆ ನಂಬಿಕೆ ಇಟ್ಟು ಆ ಒಂದು ಬೋಟ್ ನ ಮಾಡಿದ್ದಾರೆ. ನೀನ್ ಇಲ್ಲಿ ಅಬ್ಸರ್ವ್ ಮಾಡ್ದ ನಿನ್ ಗಂಡನ ಹತ್ರ ಇರೋ ಪ್ರಾಣಿಗಳೆಲ್ಲ ಅವುಗಳನ್ನ ಜೊತೆಗಾರನ್ನೆಲ್ಲ ಕರ್ಕೊಂಡ್ಬಂದು ಅಲ್ಲಿದ್ದಾವೆ. ಯಾಕೆಂದ್ರೆ ಅವ್ರಗಳಿಗೆ ಒಬ್ರಿಗೊಬ್ರು ನಂಬಿಕೆ ಜಾಸ್ತಿ. ಒಬ್ಬ ಹ್ಯೂಮನ್ ಗಾಡ್ಗಳ ಹತ್ರ ಕಷ್ಟಗಳನ್ನ ಎದುರಿಸುವಂತ ಒಂದು ಶಕ್ತಿ ಕೊಡು ಅಂತ ಕೇಳಿದಾಗ ಗಾಡ್ಗಳು ಕೊಡೋದೇ ಕಷ್ಟಗಳನ್ನ. ಯಾಕೆಂದ್ರೆ ಅವನ್ಗೆ ಆ ಎದುರಿಸುವಂತ ಒಂದು ಶಕ್ತಿ ಬರಲಿ ಅಂತ. ಅದೇ ರೀತಿ ಒಂದು ಫ್ಯಾಮಿಲಿಗೆ ಕಷ್ಟ ಕೊಡದೆ ಒಬ್ರನ್ನೊಬ್ರು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ. ಇದನ್ನೆಲ್ಲ ಕೇಳ್ಬಿಟ್ಟು ಇವಳನ್ನ ತಪ್ಪಿನ ಅರಿವಿ ಒಳಗಾಗ್ಬಿಡುತ್ತೆ. ಇದರಿಂದ ತನ್ನ ಗಂಡನ ಹತ್ರ ಮತ್ತೆ ವಾಪಸ್ ಬಂದ್ಬಿಡ್ತಾಳೆ. ಒಂದು ನೋಡಿದಾಗ ನಮ್ಮ ಹೀರೋ ಗಡ್ಡ ಕೂದಲುಗಳು ಇನ್ನೂ ಬೆಳ್ಕೊಂಡು ಫುಲ್ ವೈಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ನಮ್ಮ ಹೀರೋಗೆ ಅವ್ರ ಹೆಂಡತಿನ ಮಕ್ಕಳನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಅವ್ರ ಹೆಂಡತಿ ಮಕ್ಕಳು ಕೂಡ ಇವನ ಹತ್ರ ಬಂದ್ಬಿಟ್ಟು ನಾನು ನಿನ್ನ ಬಿಟ್ಟು ಹೋಗ್ಬಿಟ್ಟಿದ್ದು ತಪ್ಪಾಯ್ತು ಕ್ಷಮಿಸ್ಬಿಡು, ಇನ್ಮೇಲೆ ನಾನು ಕೂಡ ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅನ್ಬಿಟ್ಟು ಇವ್ರ ಮಕ್ಕಳೆಲ್ಲ ಇವನ್ಗೆ ಸಪೋರ್ಟ್ ಮಾಡಕ್ಕೆ ನಿಂತ್ಕೋತಾರೆ. ಆಗ ಇವನ್ ವೈಫು ನ್ಯೂಸ್ ಪೇಪರ್ ಅಲ್ಲಿ ಒಂದು ವಿಷಯನ ತೋರಿಸ್ತಾರೆ. ಕಾಂಗ್ರೆಸ್ ಮೆನ್ ಲಾಂಗು ಇವನ್ಗೊಂದು ವಾರ್ನಿಂಗ್ ನ ಕೊಟ್ಟಿರ್ತಾನೆ. ನೀನು ಸಿಟಿ ರೂಲ್ಸ್ ಗಳನ್ನೆಲ್ಲ ಫಾಲೋ ಮಾಡ್ತಾ ಇಲ್ಲ, ಈ ಬೋಟ್ ನ ಕಟ್ಟಕ್ ಹೋಗಿ ತುಂಬಾ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ಯಾ. ಸೆಪ್ಟೆಂಬರ್ 22ನೇ ತಾರೀಕು ಅಷ್ಟಲ್ಲಿ ಈ ಒಂದು ಬೋಟ್ ನ ಡೆಮೊಲಿಷ್ ಮಾಡ್ಬೇಕು ನೀನೆ, ಇಲ್ಲಾಂದ್ರೆ ನಾವೇ ಬಂದ್ಬಿಟ್ಟು ಡೆಮೊಲಿಷ್ ಮಾಡ್ಬಿಟ್ಟು ನಿನ್ನ ಜೈಲಿಗೆ ಹಾಕ್ಬೇಕು ಅಂತ ಒಂದು ನ್ಯೂಸ್ ಹಾಕಿರ್ತಾರೆ. ಆದ್ರೆ ಕರೆಕ್ಟ್ ಆಗಿ ಅವತ್ತಿನ ದಿನನೇ ಒಂದು ಸುನಾಮಿ ಬರೋದ್ರಲ್ಲಿ ಇರುತ್ತೆ. ಮತ್ತೆ ಇವರೆಲ್ಲ ಒಂದು ವಿಷಯನ ನೋಡ್ತಾರೆ. ಏನಪ್ಪಾ ಅಂದ್ರೆ ಕಾಡಿಂದ ಎಲ್ಲಾ ಪ್ರಾಣಿಗಳು ಕೂಡ ಈ ಒಂದು ಬೋಟ್ ಹತ್ರ ಬಂದ್ಬಿಟ್ಟಿರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಈಗ ಈ ಒಂದು ಬೋಟ್ ನ ನಾವು ಕಟ್ಟಲೇಬೇಕು ಅಂತ ಫಿಕ್ಸ್ ಆಗಿ ಹೋಗ್ಬಿಡ್ತಾರೆ. ಆದ್ರೆ ಇವ್ರ ಹೆಂಡತಿ ಹೆಂಗ್ ಕಟ್ತೀಯಾ, ಜಾಸ್ತಿ ಜನ ಬೇರೆ ಇಲ್ಲ, ಟೈಮ್ ಬೇರೆ ಕಮ್ಮಿ ಇದೆ ಅಂತ ಹೇಳಿದಾಗ ಆದ್ರೆ ನೋಡಿದ್ರೆ ಅಲ್ಲಿರೋ ಪ್ರಾಣಿಗಳು ಇವ್ರಿಗೆ ಸಪೋರ್ಟ್ ಮಾಡಕ್ಕೆ ಶುರು ಮಾಡ್ತವೆ. ಅಲ್ಲಿರೋ ಪ್ರತಿಯೊಂದು ಪ್ರಾಣಿಗಳು ಕೂಡ ಇವ್ರಿಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ಗಳು ಮತ್ತೆ ಇವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತಂದು ಕೊಟ್ಟು ಇವ್ರಿಗೆ ತುಂಬಾ ಸಹಾಯ ಮಾಡ್ತವೆ ಈ ಒಂದು ಬೋಟ್ ನ ಕಟ್ಟೋದಕ್ಕೋಸ್ಕರ. ಈ ಒಂದು ವಿಷಯ ನ್ಯೂಸ್ ಅಲ್ಲೆಲ್ಲ ತುಂಬಾ ಪಬ್ಲಿಕ್ ಆಗ್ಬಿಟ್ಟು ತುಂಬಾ ವೈರಲ್ ಆಗ್ತಾ ಇರುತ್ತೆ ಈ ಒಂದು ಬೋಟದ ವಿಷಯ. ಮತ್ತೆ ನೆಕ್ಸ್ಟ್ ನಮ್ಮ ಹೀರೋನ ನೋಡೋದಕ್ಕೆ ಅನ್ಬಿಟ್ಟು ರೀಟಾ, ಮಾರ್ಟಿ, ಜೆನಿ ಇವ್ರು 3 ಜನ ಕೂಡ ಬರ್ತಾರೆ. ಇವ್ರು ಎಂತಕ್ಕೆ ಇಲ್ಲಿಗೆ ಬಂದಿದ್ದಾರಪ್ಪ ಅಂದ್ರೆ ಕಾಂಗ್ರೆಸ್ ಮ್ಯಾನ್ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಇವ್ನಿಗೆ ತಿಳಿಸೋದಕ್ಕೆ ಅಂತ ಬಂದಿರ್ತಾರೆ. ಅದೇನಪ್ಪಾ ಅಂದ್ರೆ ಈ ಕಾಂಗ್ರೆಸ್ ಮ್ಯಾನ್ ಲಾಂಗು ಈ ಪ್ರೆಸ್ಟೀಜ್ ಕ್ರೇಸ್ಟ್ ಹತ್ರ ಇದ್ರ ಪಕ್ಕನೇ ಒಂದು ಡ್ಯಾಮ್ ಇರುತ್ತೆ. ಆ ಡ್ಯಾಮ್ ನ ನಾನ್ ಕಟ್ತೀನಿ ಅನ್ಬಿಟ್ಟು ಅಲ್ಲಿರೋ ಅಕ್ಕಪಕ್ಕ ಜಾಗನೆಲ್ಲ ತನ್ನ ಪ್ರೈವೇಟ್ ಪಾರ್ಟ್ನರ್ಸ್ ಗಳಿಗೆ ಮಾರ್ಬಿಟ್ಟಿರ್ತಾನೆ. ಇದೇ ರೀತಿ ಈ ನ್ಯಾಷನಲ್ ಪಾರ್ಕ್ ಅಕ್ಕಪಕ್ಕ ಇರೋ ಜಾಗನೆಲ್ಲ ತನ್ನ ಪ್ರೈವೇಟ್ ಪಾರ್ಟ್ನರ್ಸ್ ಗಳಿಗೆ ಮಾರ್ಬಿಡೋಣ ಅನ್ಬಿಟ್ಟು ಪ್ಲಾನ್ ಹಾಕೊಂಡಿರ್ತಾನೆ. ಅದಕ್ಕೆ ನಮ್ಮ ಹೀರೋ ಇವಾಗ ನಾನೇನ್ ಮಾಡ್ಲಿ ಅಂತ ಕೇಳಿದಾಗ ಏನಿಲ್ಲ ನೀನ್ ಬಂದ್ಬಿಟ್ಟು ಆ ಬಿಲ್ ನ ಪಾಸೇ ಮಾಡ್ಬೇಡ, ಇದ್ರ ಬಗ್ಗೆ ನೀನು ಧ್ವನಿ ಎತ್ತು ಅಂತ ಹೇಳ್ತಾನೆ. ಆದ್ರೆ ನಮ್ಮ ಹೀರೋ ಇವಾಗ ನಾನು ಇವಾಗ ಬರಕ್ ಆಗೋದಿಲ್ಲ, ನಾನು ಇವಾಗ ಫಸ್ಟ್ ಈ ಆರ್ಕ್ ನ ಕಂಪ್ಲೀಟ್ ಮಾಡ್ಬೇಕು ನಾನು ಅಂತ ಹೇಳ್ತಾನೆ. ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ನೋಡ್ತಿದ್ದಂಗೆನೆ ಆ ಒಂದು ಬೋಟ್ ನ ಪೂರ್ತಿಯಾಗಿ ಕಟ್ಟಾಕ್ಬಿಡ್ತಾನೆ. ಕಟ್ಬಿಟ್ಟು ಅಲ್ಲಿರೋ ಎಲ್ಲಾ ಪ್ರಾಣಿಗಳನ್ನು ಆ ಒಂದು ಬೋಟ್ ಒಳಗಡೆ ಕರೀತಾನೆ. ಅವುಗಳು ಕೂಡ ಶಿಸ್ತಾಗಿ ಎಲ್ಲಾ ಪ್ರಾಣಿಗಳು ಆ ಬೋಟ್ ಒಳಗಡೆ ಹೋಗ್ಬಿಟ್ಟು ತನ್ನ ಜಾಗದಲ್ಲಿ ಕೂತ್ಕೋತಾವೆ. ಮತ್ತೆ ನಾವು ಸೆಪ್ಟೆಂಬರ್ 22ನೇ ದಿನ ಕರೆಕ್ಟ್ ಆಗಿ ನೋಡ್ತೀವಿ. ಮತ್ತೆ ನಮ್ಮ ಹೀರೋ ಪ್ರೆಸ್ಟೀಜ್ ಟೌನ್ ಅಲ್ಲಿರೋ ಎಲ್ಲಾ ಜನರಿಗೂ ಹೇಳ್ತಾ ಇರ್ತಾನೆ, ದಯವಿಟ್ಟು ನನ್ನ ಬೋಟ್ ಒಳಗಡೆ ಬಂದ್ಬಿಡಿ, ಇಲ್ಲ ಅಂದ್ರೆ ಸುನಾಮಿ ಬಂದು ಅದ್ರಲ್ಲಿ ನೀವೆಲ್ಲರೂ ಕೂಡ ಸತ್ತೋಗ್ಬಿಡ್ತೀರಂತ. ಆದ್ರೆ ಎಲ್ಲರೂ ಕೂಡ ಇವನ್ನ ನೋಡಿ ಆಡ್ಕೋತಾ ಇರ್ತಾರೆ. ಈ ಪಾರ್ಟಿ ಬಿಸಿಲು ಹೊಡಿತೈತೆ, ಏನೋ ತಲೆಯಲ್ದಲ್ಲೇ ಮಾತಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ. ಆಗ ನೋಡ್ತಿದ್ದಂಗೆ ಅಲ್ಲಿಗೆ ಕಾಂಗ್ರೆಸ್ ಮೆನ್ ಲಾಂಗು ಕೆಲವು ಪೊಲೀಸ್ ಆಫೀಸರು ಮತ್ತೆ ಒಂದು ಕ್ರೈನ್ ನ ಜೊತೆಗೆ ಬರ್ತಾನೆ. ಈ ಬೋಟ್ ನ ಡೆಮೊಲಿಷ್ ಮಾಡೋಣ ಅನ್ಬಿಟ್ಟು. ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟು ನಮ್ಮ ಹೀರೋ ಹತ್ರ ಮಾತಾಡ್ತಾನೆ. ಈ ರೀತಿ ಜನರಿಗೆಲ್ಲ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದೆಯಲ್ಲ, ಅವ್ರಿಗೇನಿದ್ರು ಒಳ್ಳೇದು ಹೇಳ್ಬೇಕು ಅಂತ. ಅದಕ್ಕೆ ನಮ್ಮ ಹೀರೋನ್ಗೆ ಸರಿಯಾಗಿ ಬೈತಾನೆ, ಈ ಮಾತು ನಿನ್ ಬಾಯಲ್ಲಿ ಬರಬಾರ್ದು, ಯಾಕೆಂದ್ರೆ ನೀನು ಎಷ್ಟೋ ಲ್ಯಾಂಡ್ಗಳನ್ನ ಮಾರ್ಕೊಂಡು ಎಷ್ಟು ದುಡ್ಡು ಮಾಡಿದ್ಯಾ, ನೀನು ಜನರಿಗೆಲ್ಲ ಮೋಸ ಮಾಡ್ಕೊಂಡು ಅಂತ ಸರಿಯಾಗಿ ಬೈತಾ ಇರ್ತಾನೆ. ಅದಕ್ಕೆ ಅವನು ಕೂಡ ಹೌದು ಕಣೋ, ನನಗೆ ಮಾರ್ಕೊಂಡೆ, ಇದೇ ಕಣೋ ನನ್ನ ಬಿಸ್ನೆಸ್, ಈ ಒಂದು ಅಧಿಕಾರನ ಯೂಸ್ ಮಾಡ್ಕೊಂಡು ನಾನು ಸ್ವಲ್ಪ ದುಡ್ಡು ಮಾಡ್ಕೊಂಡೆ, ಅದ್ರಲ್ಲೇನು ತಪ್ಪು ಅಂತ ಅವನಿಗೂ ರಿವರ್ಸ್ ಆಗಿ ಬೈತಾ ಇರ್ತಾನೆ. ಮತ್ತೆ ನಿನಗೆ ಲಾಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ, ಈ ಒಂದು ದೋಣಿನ ಸುಮ್ಮನೆ ಹೊಡೆದಾಕ್ಬಿಟ್ಟು ಮರ್ಯಾದೆಗೆ ನೀನು ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳಿದ್ರು ಕೂಡ ನಮ್ಮ ಹೀರೋ ಕೇಳೋದಿಲ್ಲ. ಅದೇನು ಮಾಡ್ಕೋತೀಯ ಮಾಡ್ಕೊಂಡ್ಬಿಡ್ತಾನೆ. ಇದರಿಂದ ಇವನಿಗೂ ಕೋಪ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಆ ಪೊಲೀಸ್ ಆಫೀಸರ್ಗೆ ಡೆಮೊಲಿಷ್ ಮಾಡಾಕ್ಬಿಟ್ರು ಇದನ್ನ ಅಂದ್ಬಿಟ್ಟು
ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಆ ಪೊಲೀಸ್ ಆಫೀಸರ್ ಕೂಡ 3 ನಿಮಿಷ ಟೈಮ್ ಕೊಡ್ತಾರೆ ಇವನ್ಗೆ, ಅಲ್ಲಿಂದ ಕೆಳಗಡೆ ಬಾ, ಬೇಗ ಡೆಮೊಲಿಷ್ ಮಾಡ್ಬೇಕು ನಾವು ಅಂತ. ಇವ್ನು ಕೇಳ್ತಾನೆ ಇರೋದಿಲ್ವಲ್ಲ, ಇವ್ರ ಹೆಂಡತಿ ಬಂದ್ಬಿಟ್ಟು ಹೇಳ್ತಾರೆ, ನೋಡಿ ಇವಾಗ ನಾವು ಮಾಡಿದೆಲ್ಲ ನಾವು ಮಾಡಿದೀವಿ, ಸುನಾಮಿ ಯಾಕೋ ಬರೋ ರೀತಿ ಕಾಣಿಸ್ತಾ ಇಲ್ಲ, ಇದನ್ನೆಲ್ಲ ನೀನ್ ನಂಬ್ಕೊಂಬೇಡ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ ಹೀರೋಗೆ ಪಕ್ಕ 100% ಕನ್ಫರ್ಮ್ ಇರುತ್ತೆ ಬಂದೇ ಬರುತ್ತೆ ಮಳೆ ಅಂತ. ಅದಕ್ಕೆ ಇವಳು ಕೂಡ ನಿನ್ಗೆ ವಹಿಸಿದ ಕೆಲಸ ಏನು, ನೀನ್ ಬೋಟ್ನ ಮಾಡ್ತೀನಿ ಅಂತ ತಾನೆ, ಈಗ ಆಲ್ರೆಡಿ ನೀನ್ ಬೋಟ್ನ ಮಾಡಿದ್ಯಲ್ಲ ಬಿಡು, ಇನ್ಯಾಕೆ ತಲೆ ಕೆಡ್ಸ್ಕೋತೀಯಾ, ಬಾ ಇವಾಗ ನಾವು ಅಲ್ಲಿಂದ ಹೋಗೋಣ ಅಂತ ಇರ್ಬೇಕಾದ್ರೆ ಇವನ್ಗೂ ಇದ್ಯಾಕೋ ತಲೆಗೆ ಬಂದ್ಬಿಟ್ಟು, ಹೌದು ಅಲ್ವಾ ದೇವ್ರು ಹೇಳಿದ್ದು ನನಗೆ ಬೋಟ್ನ ಮಾಡೋದಿಕ್ಕೆ ಅಲ್ವಾ, ಸರಿ ನನ್ನ ಕೆಲಸ ನನ್ ಮುಗೀತು ಅಂದ್ಬಿಟ್ಟು ಇವನು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಆ ಪ್ರಾಣಿಗಳೆಲ್ಲ ಹೋಗ್ದಲೇ ಅಲ್ಲೇ ಕೂತ್ಕೊಂಡಿರ್ತವೆ. ಮತ್ತೆ ನೋಡ್ತಿದ್ದಂಗೆನೆ ಅಲ್ಲಿ ಜೋರಾಗಿ ಗಾಳಿ ಬೀಸೋಕೆ ಶುರುವಾಗಿ ಅಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇದರಿಂದ ಇವನು ನಾನು ಹೇಳಿದ್ ನಿಜ ಆಯಿತು ಅಂದ್ಬಿಟ್ಟು ಅಲ್ಲಿರೋ ಎಲ್ಲರಿಗೂ ಕೂಡ ಬನ್ನಿ ನನ್ನ ಬೋಟ್ ಒಳಗಡೆ ಅಂತ ಕರೀತಾ ಇರ್ತಾನೆ. ಆದರೆ ನೆಕ್ಸ್ಟ್ ಸೆಕೆಂಡಲ್ಲಿ ನೋಡಿದ್ರೆ ಆ ಒಂದು ಮಳೆ ನಿಂತೋಗ್ಬಿಡುತ್ತೆ. ನಿಂತೋಗ್ಬಿಟ್ಟು ಅಲ್ಲಿ ಬಿಸಿಲು ಬಂದ್ಬಿಡುತ್ತೆ. ಇದರಿಂದ ಅಲ್ಲಿರೋ ಜನ ಎಲ್ಲ ಇವನ್ನ ಸಿಕ್ಕಾಪಟ್ಟೆ ಆಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವನ ಹೆಂಡತಿ ಮತ್ತೆ ಬಂದ್ಬಿಟ್ಟು ಇವನ ಹತ್ರ, ನೋಡು ಇಷ್ಟೇ ಮಳೆ ಬಂದಿದ್ದು, ಪ್ರವಾಹ ಎಲ್ಲ ಬರೋದಿಲ್ಲ, ಬಾಯಿಲಿಂದ ಹೋಗೋಣ ಅಂತ ಕರೀತಿರ್ಬೇಕಾದ್ರೆ ಆವಾಗ ಇವನಿಗೆ ಒಂದು ತಲೆ ಬರುತ್ತೆ. ಮಾರ್ಟಿನ್ ಹೇಳಿದಂತ ಒಂದು ಮಾತು, ಈ ಕಾಂಗ್ರೆಸ್ ಮ್ಯಾನ್ ಲಾಂಗು ಡ್ಯಾಮ್ನ ಕಟ್ತಿರ್ಬೇಕಾದ್ರೆ ಅಲ್ಲಿರೋ ಅಕ್ಕಪಕ್ಕ ಅಂತ ಜಾಗನೆಲ್ಲ ಮಾರ್ಬಿಟ್ಟಿರ್ತಾನಲ್ಲ, ಅಲ್ಲೊಂದು ಮೈನಿಂಗ್ ಕೆಲಸ ನಡೆದಿರುತ್ತೆ. ಇದರಿಂದ ಆ ಜಾಗದಲ್ಲಿ ಪೂರ್ತಿ ನೀರು ತುಂಬೋಗಿ ಆ ಒಂದು ಡ್ಯಾಮ್ ವೀಕ್ ಆಗಿ ಕಟ್ಟಿರ್ತಾನೆ. ಇದರಿಂದ ಆ ಡ್ಯಾಮ್ ತುಂಬಾ ನೀರು ತುಂಬಿಕೊಂಡು ಹೊಂಟೋಗ್ಬಿಟ್ಟು ಆ ಡ್ಯಾಮ್ ಈಗ ಒಡೆದೋಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಒಡೆದೋಗಿ ಈ ಪ್ರೆಸ್ಟೀಜ್ ಟೌನ್ ಹತ್ರ ಹರ್ಕೊಂಡು ಬರ್ತಾ ಇರುತ್ತೆ. ಇದನ್ನೆಲ್ಲ ಪ್ರೆಸ್ಟೀಜ್ ಟೌನ್ ಅಲ್ಲಿರೋ ಜನರೆಲ್ಲ ನೋಡ್ಬಿಟ್ಟು ಈ ಒಂದು ಬೋಟ್ ಒಳಗಡೆಗೆ ಬರೋಕೆ ಶುರು ಮಾಡ್ತಾರೆ. ಇವನು ಕೂಡ ಎಲ್ಲಾರನು ಕೂಡ ಆ ಒಂದು ಬೋಟ್ ಒಳಗಡೆಗೆ ಕರ್ಕೋತಾನೆ. ನೋಡ್ತಿದ್ದಂಗೆ ಆ ಪ್ರೆಸ್ಟೀಜ್ ಟೌನ್ ಪೂರ್ತಿ ಕವರ್ ಮಾಡ್ಕೊಂಡ್ಬಿಡುತ್ತೆ ನೀರಿಂದ. ನಮ್ಮ ಹೀರೋನು ಕೂಡ ಕರೆಕ್ಟ್ ಟೈಮ್ಗೆ ಎಲ್ಲ ಜನರನ್ನು ಬೋಟ್ ಒಳಗಡೆ ಕುಂಡಿಸ್ಕೊಂಡು ಆ ಬೋಟ್ ಡೋರ್ನ ಲಾಕ್ ಮಾಡ್ಬಿಡ್ತಾನೆ. ಲಾಕ್ ಮಾಡಿದ ತಕ್ಷಣ ಆ ಬೋಟ್ನು ಕೂಡ ಹೇಳ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ ನದಿಯಲ್ಲಿ. ಈ ಒಂದು ವಿಷಯ ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ. ಈ ಪ್ರೆಸ್ಟೀಜ್ ಟೌನ್ ನೀರಲ್ಲಿ ಪ್ರವಾಹ ಮುಕ್ಕಿ ಎಲ್ಲರೂ ಕೂಡ ತೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ತೇಳ್ಕೊಂಡು ಈ ನದಿ ನೀರು ಈಗ ಯುಎಸ್ನ ಒಂದು ನದಿ ನೀರಿಗೆ ಜಾಯ್ನ್ ಆಗ್ತಾ ಇದೆ ಅಂತ. ಆದ್ರೆ ಮುಂದೆ ನೋಡಿದ್ರೆ ಒಂದು ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜ್ಗೆ ಹೋಗ್ಬಿಟ್ಟು ಡ್ಯಾಶ್ ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಗಾಡು ಈ ಒಂದು ಡೈರೆಕ್ಷನ್ ಬದಲಾಯಿಸ್ಬಿಡುತ್ತೆ. ನೀರಿನ ಡೈರೆಕ್ಷನ್ ಬದಲಾಯಿಸ್ಬಿಟ್ಟು ಈ ಸಿಟಿ ಒಳಗಡೆ ಬರೋ ರೀತಿ ಮಾಡ್ಬಿಡುತ್ತೆ. ಇದರಿಂದ ಬೋಟು ಸೀದಾ ಎಲ್ಲಿಗೆ ಬರುತ್ತೆ ಅಂದ್ರೆ ಈ ಕಾಂಗ್ರೆಸ್ ಮ್ಯಾನ್ ಲಾಂಗು ಈ ಒಂದು ಬಿಲ್ ನ ಪಾಸ್ ಮಾಡ್ತಾ ಇರ್ತಾನೆ ಈ ಲ್ಯಾಂಡ್ ನ ಮಾರೋದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹಿಂದೆ ನೋಡ್ತಾನೆ ಪ್ರವಾಹ ಮತ್ತೆ ಒಂದು ಬೋಟು ಇವ್ರನ್ನ ಒಂದು ಜಾಗಕ್ಕೆ ಬರ್ತಾ ಇರುತ್ತೆ. ಸೀದಾ ಬಂದ್ಬಿಟ್ಟು ಇವ್ರ ಜಾಗಕ್ಕೆ ಬಂದು ಡಿಕ್ಕಿ ಹೊಡೆದು ಬಿಡುತ್ತೆ. ಎಲ್ಲರೂ ಕೂಡ ಸೇಫ್ ಆಗಿ ಅಲ್ಲಿಂದ ಆಚೆ ಬರ್ತಾರೆ. ಆಚೆ ಬಂದಾಗ ಕಾಂಗ್ರೆಸ್ ಮ್ಯಾನ್ ಲಾಂಗ್ ಕೂಡ ಬಂದ್ಬಿಟ್ಟು ಏನ್ ಮಾಡ್ತಿದ್ದೆ ನೀನು ಅಂತ ಕೇಳಿದಾಗ, ನಾನೇನು ಮಾಡಿಲ್ಲ, ನೀನ್ ಮಾಡಿರೋ ಕೆಲಸ, ನೀನ್ ಕಟ್ಟಿರೋ ಅಂತ ಡ್ಯಾಮ್ ಹೊಡೆದೋಗಿ ಪ್ರೆಸ್ಟೀಜ್ ಟೌನ್ ಮುಚ್ಚೋಗಿ ಈ ಒಂದು ಪರಿಸ್ಥಿತಿ ಬಂದಿದೆ, ನೀನಿಂದನೇ ಈ ಪರಿಸ್ಥಿತಿ ಬಂದಿದ್ದು ಅಂತ. ಅದಕ್ಕೆ ಅವನು ಕೂಡ ನಾನೇನು ಮಾಡಿಲ್ಲ, ನೀನೇ ಏನು ಮಾಡಿರ್ಬೇಕು ಅಂತ ಇವನ್ ಮೇಲೆ ತಿರುಗಿ ಬೀಳ್ತಿರ್ಬೇಕಾದ್ರೆ ಜನಗಳಿಗೆಲ್ಲ ಗೊತ್ತಾಗಿರುತ್ತೆ ಇವನೊಬ್ಬ ಮೋಸ್ಕಾರ ಅನ್ಬಿಟ್ಟು. ಇದರಿಂದ ಇವನ್ನ ಆ ಒಂದು ಕೆಲಸದಿಂದನೇ ಕಿತ್ತಾಕ್ಬಿಟ್ಟು ಇವನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿರ್ತಾರೆ. ಮತ್ತೆ ನಮ್ಮ ಹೀರೋ ಆ ಒಂದು ಪ್ರಾಣಿಗಳನ್ನೆಲ್ಲ ಸೇಫ್ ಆಗಿ ಅದಾದ್ರೂ ಜಾಗಕ್ಕೆ ಸೇರಿಸ್ತಾನೆ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ ನಮ್ಮ ಹೀರೋ ಈಗ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟಿರ್ತಾನೆ. ಮತ್ತೆ ಶೇವ್ ಎಲ್ಲ ಮಾಡ್ಕೊಂಡು ಹಳೆ ಇವಾನ್ ತರ ಮತ್ತೆ ತನ್ನ ಫ್ಯಾಮಿಲಿ ಜೊತೆಗೆ ಒಂದು ಹೈಕಿಂಗ್ ಟ್ರಿಪ್ಗೋಸ್ಕರ ಬಂದಿರ್ತಾನೆ. ಅಲ್ಲಿ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಇವನು ಗಾಡ್ ನ ನೋಡ್ತಾನಲ್ಲಿ. ಇದರಿಂದ ಗಾಡ್ ಹತ್ರ ಹೋಗ್ಬಿಟ್ಟು ಹೀಗೆ ಮಾತಾಡ್ತಾ ಇರ್ತಾನೆ, ನಿಮ್ಗೆ ಗೊತ್ತಿತ್ತು ಆ ಡ್ಯಾಮ್ ಹೊಡೆದೋಗುತ್ತೆ ಅಂತ, ನೀವೇನಾದ್ರು ಬಂದು ನನಗೆ ಸಹಾಯ ಮಾಡ್ಲಿಲ್ಲ ಅಂದಿದ್ರೆ ನನ್ನ ಫ್ಯಾಮಿಲಿ ಎಲ್ಲ ನೀರಲ್ಲಿ ಮುಳುಗೋಗ್ಬಿಟ್ಟಿರೋದು, ನಾನು ಕಳ್ಕೊಂಡ್ಬಿಡ್ತಿದ್ದೆ ಅಂತ ಹಾಗೆ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಗಾಡ್ ಕೂಡ ನನ್ನಿಂದ ಏನೂ ಆಗಿಲ್ಲ ಕಣೋ, ನಿನ್ನಿಂದನೇ ಆಗಿರೋದು, ನೀನು ಆ ಬೋಟ್ನ ಕಟ್ಟು ಇದಕ್ಕೆ ನಿನ್ನ ಫ್ಯಾಮಿಲಿನ ನೀನು ಕಾಪಾಡ್ಕೊಂಡೆ ಅನ್ಬಿಟ್ಟು ಅವನಿಗೂ ಕೂಡ ಖುಷಿಯಿಂದಾನೆ ಮಾತಾಡಿಸ್ತಾ ಇರ್ತಾನೆ. ಮತ್ತೆ ಈ ಆರ್ಕ್ ನ ಫುಲ್ ಫಾರ್ಮ್ ಏನು ಅಂತ ಕೂಡ ಹೇಳ್ತಾನೆ. ಏನಪ್ಪಾ ಅಂದ್ರೆ ಆಕ್ಟ್ ಆಫ್ ರ್ಯಾಂಡಮ್ ಕೈಂಡ್ನೆಸ್ ಅಂತ. ಮತ್ತೆ ನಿನ್ ಫ್ಯಾಮಿಲಿ ನೀನ್ ಯಾವಾಗ್ಲೂ ಚೆನ್ನಾಗಿ ನೋಡ್ಕೊ ಅಂದ್ಬಿಟ್ಟು ಅವನ ಜೊತೆಗೆ ಹಾಗೆ ಒಂದು ಡ್ಯಾನ್ಸ್ ನ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದೆ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದಂತೆ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.